ಹಾಯ್ ಹಲೋ ಎಲ್ಲರಿಗೂ ವಣಕ್ಕಂ ತಿರುನಲ್ವೇಲಿ ಡಿಸ್ಟಿಕ್. ಇದು ಶ್ರೀನಗರ ಕನ್ಯಾಕುಮಾರಿ ರೋಡು. ಎಲ್ಲಿ ನೋಡಿದ್ರು ಇದೇ ತರ ಗಾಳಿ ಯಂತ್ರ ನೋಡಿ. ಇದರಲ್ಲಿ ಕರೆಂಟ್ ತಯಾರಿಸ್ತಾರೆ. ಫುಲ್ ಇದೆ ಇಲ್ಲಿ, ಒಂದು ಎರಡಲ್ಲ. ದೂರದಲ್ಲಿ ನೋಡಿ ಅಲ್ಲಿದೆ, ಈ ಕಡೆ ಎಷ್ಟೊಂದಿದೆ, ನೋಡಕ್ಕೆ ಖುಷಿ ಆಗುತ್ತೆ ನೋಡಿ. ಏನ್ ನೋಡ್ತಾ ಇದ್ದೀನಿ ಅಂತಲೇ ಗೊತ್ತಾಗ್ತಲ್ಲ ನನಗೆ. ಎಲ್ಲಿ ನೋಡಿದ್ರು ಫುಲ್ ಇದೇನೆ, ಹಿಂಗಿದೆ ನೋಡಿ. ಗಾಳಿನೂ ಹಂಗೆ ಬೀಸ್ತಾ ಇದೆ, ಗಾಳಿಗೆ ಹಾರೋಗ್ತೀನಿ ಅನ್ಸ್ತಿದೆ. ನಾನು ಇವಾಗಿರೋದು ತಮಿಳ್ನಾಡಿನ ತಿರುನಲ್ವೇಲಿ ಡಿಸ್ಟಿಕ್ ಅಲ್ಲಿ. ಇದು ಮೈನ್ ಹೈವೇ ನೋಡಿ, ಮೈನ್ ಹೈವೇ. ಫುಲ್ ಗಾಳಿ, ಜೋರ್ ಗಾಳಿ ಇದೆ. ಅದೇ ತರ ಗಾಳಿ ಯಂತ್ರ ತುಂಬಾ ಇದೆ ಇಲ್ಲಿ ನೋಡಿದ್ರೆ. ಲೇಕ್ ಪಕ್ಕದಲ್ಲಿ ಫುಲ್ಲು ಗಾಳಿ ಯಂತ್ರನೇ ಇರೋದು. ದೂರದಲ್ಲಿ ಒಂದು ಬೆಟ್ಟನೂ ಕಾಣಿಸ್ತಾ ಇದೆ, ಬಟ್ ಅದು ಮಂಜಲ್ಲಿ ಅಷ್ಟೊಂದು ಕಾಣಿಸ್ತಾ ಇಲ್ಲ ಕರೆಕ್ಟಾಗಿ. ಝೂಮ್ ಮಾಡಿ ನೋಡೋಣ ಕಾಣಿಸುತ್ತೋ ಇಲ್ವೋ. ನೋಡಿ ಎಷ್ಟೊಂದು ಗಾಳಿ ಯಂತ್ರಗಳು. ಯಾವ ಊರು ಅಂತಲೇ ಗೊತ್ತಿಲ್ಲ ಅಣ್ಣ. ಬಂದಿದ್ದೀನಿ, ಒಂದು ನರಪಿಲ್ಲೇನೂ ಇಲ್ಲ ಇಲ್ಲಿ ನೋಡಿ. ನೋಡಿ ಫುಲ್ ಗಾಳಿ. ಇಲ್ಲೇನೋ ಗಾಳಿ ಯಂತ್ರನೇ ಇದೆ, ತುಂಬಾ ಗಾಳಿಲಿ ಹೊರಟೋಗುತ್ತೆ ಸೈಕ್ಲೇನೆ. ಬಿಸಿಲಿದೆ ಆದ್ರೂ ಒಳ್ಳೆ ಗಾಳಿನೂ ಇದೆ ಹಂಗೆ ನೋಡಿ. ಗಾಳಿ ಯಂತ್ರ ಒಂದೇ ಒಂದು ಮನುಷ್ಯ ಇಲ್ಲ. 10 ಗಂಟೆ ಆಯಿತು ಬೆಳಿಗ್ಗೆ, ಒಂದೇ ಒಂದು ಗಾಡಿ ಏನೂ ಇಲ್ಲ ನೋಡಿ. ಹಳ್ಳಿ ಜನರು ಅಲ್ಲಿ ಕೆಳಗಡೆ ಕೂತ್ಕೊಂಡು ಬೆಳಗಿನ ಆಹಾರ ತಿಂತಿದ್ದಾರೆ ಅನ್ಸುತ್ತೆ. ಅಲ್ಲಿ ಸಣ್ಣ ಗಿಡ, ಮರಗಳು ಕಾಣಿಸೋಕೆ ಇಲ್ಲ ಇಲ್ಲಿ. ಈ ತರ ನೋಡಿ, ಒಂದು ಸಣ್ಣ ಗಿಡ, ದೊಡ್ಡ ಮರ ಏನಿಲ್ಲ ಇಲ್ಲಿ ನೋಡಕ್ಕೆ. ಇನ್ನು ಸ್ವಲ್ಪ ಆ ಕಡೆ ಹೋದ್ರೆ ಹಳ್ಳಿ ಇದೆ ಅಂದರು ಕೇಳಿದ್ದಕ್ಕೆ. ನೋಡೋಣ. ಇಲ್ಲಿ ನೋಡಿ ಅಲ್ಲಲ್ಲಿ ಇದಿದೆ ಸ್ಮಶಾನ. ಇಲ್ಲಿ ನೋಡಿ ರೋಡ್ ಸೈಡಲ್ಲೇ, ರೋಡು ಸೈಡಲ್ಲೇ ಇದೆ. ಒಂದೆರಡಲ್ಲ, ಒಂದೊಂದು ಹೆಜ್ಜೆಗೂ ಒಂದೊಂದು ಇದು. ಅಲ್ಲಿ ನೋಡಿ ಅಲ್ಲೆಲ್ಲ ಇದೆ, ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ, ಅಲ್ಲೆಲ್ಲ ಇದೆ ಫುಲ್ಲು. ಪಂಚೆ ಹೆಂಗೆ ತಯಾರಿಸ್ತಾರೆ ಅಂತ ಗೊತ್ತಾ? ಇಲ್ಲಿ ನೋಡಿ, ಪಂಚೆ ತಯಾರಿಸೋ ಒಂದು ಫ್ಯಾಕ್ಟ್ರಿ. ನೂಲನ್ನೆಲ್ಲ ನೇಯ್ದು ಈ ಮಿಷಿನು ಪಂಚೆಯನ್ನು ತಯಾರಿಸುತ್ತೆ. ಆಮೇಲೆ ಅದನ್ನ ಮಾರ್ಕೆಟಲ್ಲಿ ತಗೊಂಡೋಗಿ ಮಾರ್ತಾರೆ ನೋಡಿ. ಬಂದ್ಬಿಟ್ಟು ಒಂದು ಬಸ್ ಸ್ಟಾಪಲ್ಲಿ ಕೂತ್ಕೊಂಡಿದ್ದೀನಿ. ಬಿಸಿಲು ಅಂದರೆ ಬಿಸಿಲು ತಡೆಯೋಕ್ಕಾಗ್ತಾಯಿಲ್ಲ, ಸುಸ್ತಾಗೋಯ್ತು. எவ்வளோ இருக்கு ஆட்டு? 150. 150.
ಬಾ ಬಾ ಬಾ. 150 ಆಡುಗಳಿವೆ ಇವಂತ ಇವ್ರ ಹತ್ರ. 150 ನೋಡಿ. ಮೇಯಿಸಲು ತಗೊಂಡ್ಬಂದಿದ್ದೆ, ಇವಾಗ ಮನೆ ಕಡೆ ಹೊರಟಿದ್ದಾರೆ. ನಾನು ಇದೇ ಇವ್ರ ಜೊತೆಲೆ ಬಂದಿರೋದು ಅಂತಿದೆ. ಬಂದ್ಬಿಟ್ಟು ನನ್ನ ಹತ್ರ ನೋಡಿ ಹೋಯ್ತು ಆ ಕಡೆ. ಕುರಿಗಳ ಜೊತೆ ಕುರಿ ಕಾಯುವವ ಜೊತೆ ಒಬ್ಬ ಕುರಿಯ ರಾಜ ಇದ್ದಾನೆ ಅಲ್ಲಿ ನೋಡಿ, ಹೋಗ್ತಾ ಇದ್ದಾನೆ ಮಿಡ್ಲಲ್ಲಿ. ಗೊತ್ತೇ ಆಗಲ್ಲ ಕುರಿನೋ ನಾಯಿನೋ ಅಂತ. ಅದ್ರ ಜೊತೆನೇ ಇದೆ ಮಾಲೀಕ, ಕುರಿಗಳ ಮಾಲೀಕ. ಈ ಗಾಳಿ ಯಂತ್ರ ಇರೋದು ಎಲ್ಲಾನು ತಿರುನಲ್ವೇಲಿ ಡಿಸ್ಟಿಕ್ ಅಲ್ಲೇ ಅನ್ಸುತ್ತೆ. ಎಲ್ಲಿ ನೋಡಿದ್ರು ಅದೇನೆ. ಬೆಳಿಗ್ಗಿನಿಂದ ನಾನು ನೋಡ್ತಾ ಇದ್ದೀನಿ. ಒಂದು 10-20 ಕಿಲೋಮೀಟರ್ ದೂರ ಸಂಚರಿಸಿನೂ ಮುಗಿತಾನೆ ಇಲ್ಲ. ಎಲ್ಲಿ ನೋಡಿದ್ರು ಅದನ್ನೇ ಕಾಣಿಸ್ತಾ ಇದೆ. ಇರೋದು ಬರೋದ್ನೆಲ್ಲ ಎಲ್ಲ ಇಲ್ಲೇ ತಗೊಂಬಂದು ಹಾಕಿದ್ದಾರೆ ಅನ್ಸುತ್ತೆ. ನೋಡಿ ಎಷ್ಟೊಂದಿದೆ, 1-2 ಅಲ್ಲ. ಬೆಳಿಗ್ಗಿನಿಂದ ನೋಡ್ಬೇಕು ಲೆಕ್ಕನೇ ಇಲ್ಲ, ಅಷ್ಟೊಂದಿದೆ. ಹಾಗೆ ವಡೆ, ಸಮೋಸ, ವಡೆ ತಿಂತಾ ಇದ್ದೀನಿ ಇವತ್ತು. ಇಲ್ಲ ಸನ್ಸೆಟ್ ಇದೆ ನೋಡಿಕೊಂಡು ರೋಡ್ ಸೈಡಲ್ಲಿ ಕೂತ್ಕೊಂಡು ತಿನ್ನೋಣ. ನಿನ್ನೆ ರಾತ್ರಿಯಿಂದ ಊಟ ಇಲ್ಲ. ಇವಾಗ ಗಂಟೆ ಮಧ್ಯಾಹ್ನ 2:45. ಒಂದು 10 ಕಿಲೋಮೀಟರ್ ದೂರದಿಂದ ಬಂದಿದ್ದೀನಿ. ಊಟ ಇಲ್ಲಾದ್ರೆ ರೋಡ್ ಸೈಡಲ್ಲಿ ಕ್ಯಾಂಟೀನ್ ಓಪನ್ ಇದೆ, ಹೋಟೆಲ್ ಓಪನ್ ಇದೆ ಅಂತ. ಸಂಡೇ ಎಲ್ಲ ಕಡೆ ಬಂದು ಲಾಸ್ಟ್ ಇಲ್ಲೊಂದು ಈ ಹೋಟೆಲಲ್ಲೊಂದು ಎಗ್ ರೈಸ್ ತೊಗೊಂಡು ತಿಂದೆ ನೋಡಿ. ಕ್ಲೀನೇ ಇದೆ, ಆದ್ರೂ ಒಂದು ಹೋಟೆಲು ಇವತ್ತು ಓಪನ್ ಇಲ್ಲ. ಸಂಡೇ ಅಂತ ಓಪನ್ ಇಲ್ಲ ಅಂದರೆ ಕೇಳಿದಾಗ ಎಲ್ಲ ಕಡೆ ಕೇಳಿದಾಗೂ ಸಂಡೇ ರಜಾ ಅಂತಿದ್ದಾರೆ. ನಿನ್ನೆ ಈವ್ನಿಂಗ್ ಅಂದರೆ ಸುಮಾರು ಒಂದು 7 ಗಂಟೆಗೆ ತಿಂದಿತ್ತು ನಿನ್ನೆ ನೈಟು. ಇವಾಗ 3 ಗಂಟೆ 2:45 ಮಧ್ಯಾಹ್ನ. ನನ್ನ ಪೇರು ಬಂದು தருணா. எங்கே ஊரு? ஆமாம், தலைமேசன்ற மேலு. என்ன பண்ணுறீங்க? எந்த கிளாஸு? 8th. எப்போ எங்கே போய் வந்த? எங்கே போய் வந்தது? கீழூர் போகணும். ஏன்? ஃபிஷ், கலர் ஃபிஷ். கலர் ஃபிஷ்ஷா? அது என்னது? இது ஒரு பையன் பையனுக்கு கொடுக்கணும். ஃபிஷ்ஷா? டப்பா. அப்பாவா? சரி, பாய். ತಿರುನಲ್ವೇಲಿ ಡಿಸ್ಟಿಕ್. ಒಳ್ಳೆ ಜಾಗ ಒಂದು ನೋಡೋಕ್ಕೆ. ಕತ್ತಿ ದೊಡ್ಡದಿದೆ, ಹಿಡ್ಕೊಂಡು ಹೋಗೋದು ನೋಡಿ. ಹಂಚಿನ ಮನೆ ಆಗಿದೆಲ್ಲ. ಹಳ್ಳಿ ಅಂದರೆ ಹಿಂಗಿರ್ಬೇಕು, ಖುಷಿ ಆಗುತ್ತೆ ನೋಡೋಕ್ಕೇನು. ಒಳ್ಳೆ ಗಾಳಿ, ಒಳ್ಳೆ ಬಿಸಿಲು, ದೂರದಲ್ಲಿ ನೀರು ನೋಡಿ. ಒಳ್ಳೆ ನೀರು, ಖುಷಿ ಆಗುತ್ತೆ. ಆಹಾ, ಅದ್ಭುತ. ಇದನ್ನೆಲ್ಲ ನೋಡ್ಬೇಕು ಜೀವನದಲ್ಲಿ ಅಲ್ಲ. ಹಾರ್ನ, ಅದು ಹಾರ್ನ್ ಇದೆ ಡೈಲಿ. ಬಾಯ್.
ನೋಡ ಎಷ್ಟು ಚಂದ ಅಲ್ಲ ನೋಡಿ, ನೋಡಕ್ಕೆ ಎಷ್ಟು ಖುಷಿ ಆಗುತ್ತೆ. ಚೆನ್ನಾಗಿದೆಲ್ಲ. ಈ ಕಡೆ ರೋಡು, ರೋಡಿನ ಮಧ್ಯೆ ಜನಗಳು ಇದೆ. ಆ ಕಡೆ ಫುಲ್ಲು ಕೃಷಿ. ಗಂಟೆ ರಾತ್ರಿ 8 ಆಯಿತು. ಟೆಂಟ್ ಹಾಕೋಕ್ಕೆ ಜಾಗ ಅಲ್ಲೂ ಸಿಕ್ಕಿಲ್ಲ. ಇನ್ನು ಹುಡುಕಿ ಬಂದೆ, ಇಲ್ಲೇ ಇಲ್ಲ. ಇನ್ನು ನೋಡೋಣ ಮುಂದ್ಗಡೆ ಎಲ್ಲಾದರೂ ಸಿಕ್ಕಿದ್ರೆ, ಸಿಗುತ್ತೋ ಇಲ್ವಾ ಅಂತ ಹೇಳೋಕ್ಕೂ ಆಗಲ್ಲ. ಅದಾದ್ರೂ ಮುಂದ್ಗಡೆ ಪೆಟ್ರೋಲ್ ಪಂಪ್ ಏನಾದರೂ ಇದ್ದರೆ ಮಾಡ್ಕೊಬೋದು. ಇಲ್ಲಾಂದರೆ ಇವತ್ತಷ್ಟೇ, ಏನು ಮಾಡೋದು ಹೇಳೋಕ್ಕಾಗಲ್ಲ. ಫುಲ್ಲು ಕತ್ತಲಿದೆ, ರೋಡಲ್ಲಿ ಲೈಟ್ ಏನಿಲ್ಲ. ಇಲ್ಲಿ ಇದ್ದಿದ್ದೆಲ್ಲ ಉಪ್ಪು ನೀರು, ಎಲ್ಲ ಮನೆಗಳಲ್ಲೂ ಎಲ್ಲರೂ ಕುಡಿಯೋದೆಲ್ಲ ಉಪ್ಪು ನೀರು. ರೋಡಲ್ಲೂ ಯಾರೂ ಇಲ್ಲ, ಫುಲ್ ಖಾಲಿ. ನೋಡೋಣ ಮುಂದ್ಗಡೆ ಒಂದು ಪೆಟ್ರೋಲ್ ಪಂಪು ಲೊಕೇಶನ್ ತೋರಿಸ್ತಾ ಇದೆ, ಹೋಗ್ಬಿಟ್ಟು ನೋಡಬೇಕಷ್ಟೆ. ಅಂತೂ ಕೊನೆಗೆ ಈ ಪೆಟ್ರೋಲ್ ಪಂಪಲ್ಲಿ ಇಲ್ಲಿ ಟೆಂಟ್ ಹಾಕಿ ಅಂತ ಅಣ್ಣ ಹೇಳಿದರು. ಅವರು ನೋಡಿ ಅಣ್ಣ ಅವ್ರು ಹೇಳಿದ್ರು. ಈ ರೋಡಲ್ಲಿ ಒಂದು ಅಂಗಡಿ ಏನೂ ಇಲ್ಲ. ಕೊನೆಗೆ ಒಂದು ಪೆಟ್ರೋಲ್ ಪಂಪ್ ಸಿಕ್ತು, ಪರ್ಮಿಷನ್ ಅಂತ ಕೊಟ್ಟರು. ಹೆಚ್ಚಾಗಿ ಇಲ್ಲಾಂದ್ರೆ ಎಲ್ಲಿ ಹೋಗ್ಬೇಕಿತ್ತು ಏನು. ಪೆಟ್ರೋಲ್ ಪಂಪ್ ಹತ್ರ ಒಂದು ಪೇರ್ಲೆ ಗಿಡ ಇದೆ ನೋಡಿ, ಅದರಲ್ಲಿ ಪೇರ್ಲೆ ಹಣ್ಣಿತ್ತು. ಹಂಗೆ ಒಂದು ತಗೊಂಡಲ್ಲಿಂದ ನೋಡಿ, ನೋಡೋಣ. ಚೆನ್ನಾಗಿದೆ ಎಲ್ಲ ಟೇಸ್ಟ್. ಇವಾಗ ತಮಿಳುನಾಡಿನ ಸಾತಾಂಕುಳಂ ಅನ್ನೋ ಊರಿನ ಹಳ್ಳಿ ಪಕ್ಕದಲ್ಲಿದೆ. ಒಂದು ಮನೆ ಹೊಂದಿದೆ ಅಂತ ಬಾಳ್ ಬಿದ್ದು ಎಷ್ಟು ವರ್ಷ ಆಗಿದೆಯೋ ಗೊತ್ತಿಲ್ಲ. ರೋಡ್ ಸೈಡಲ್ಲೇ ಇದೆ, ಫುಲ್ಲು ಖಾಲಿ ಜಾಗ. ತಾಳೆ ಮರಗಳು ಜಾಸ್ತಿ ಇದೆ ಇಲ್ಲಿ ಕಾಣಿಸೋಕ್ಕೆ ನೋಡಿ, ದೂರದಲ್ಲಿ. ಕಡೆ ಅಲ್ಲಿ ನೋಡಿ ಎಲ್ಲ ತಾಳೆ ಮರಗಳು, ಫುಲ್ ತಾಳೆ ಮರಗಳು ಜಾಸ್ತಿ ಆಗಿ. ಎಲ್ಲಿ ನೋಡಿದ್ರು ಅದೇನೇ ಇರೋದು, ಬೇರೆ ಮರಗಳು ತುಂಬ ಕಡಿಮೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ತೂತುಕುಡಿ ಡಿಸ್ಟಿಕ್ನ ಹೊಸ ವಿಡಿಯೋದ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅದುವರೆಗೂ ಬಾಯ್.